ಏನು ಕಂದ ಇದು? ಅಂಗನವಾಡಿ ಟೀಚರ್ ಕೊಟ್ಟಿದ್ದು. ಅಂಗನವಾಡಿ ಟೀಚರ್ ಹೌದು, ಇದನ್ನು ಅಂಗನವಾಡಿಯಲ್ಲಿ ನಿಂಗೆ ಕೊಟ್ಟಿದ್ದಾರೆ. ಇದರಿಂದ ಉಂಡೆ ಬೇಕಾ ನಿಂಗೆ? ನಿಂಗೆ ಆ ಉಂಡೆ ಇಷ್ಟ ಆಯ್ತಾ? ಉಂಡೆ ಹಾಗಾದ್ರೆ ಮಾಡುವನಾ? ಬರ್ತೀಯಾ? ನಂಗೆ ಹೆಲ್ಪ್ ಮಾಡ್ತೀಯಾ ಉಂಡೆ ಕಟ್ಟಲಿಕ್ಕೆ? ಸರಿ ಬಾ, ಉಂಡೆ ಮಾಡುವ. ನೋಡಿ, ನಾವಿವತ್ತು ಪುಷ್ಟಿ ಅಂಗನವಾಡಿಯಲ್ಲಿ ಕೊಡುವ ಫುಡ್ಡಿಂದ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನ ಮಕ್ಕಳಿಗೆ ಸುಮ್ಮನೆ ಒಂದು ನೀರಲ್ಲೆಲ್ಲ ಹಾಕಿ ಕೊಟ್ಟರೆ ಅಥವಾ ಹಾಲಲ್ಲಿ ಹಾಕಿ ಕೊಟ್ಟರೆ ತಿನ್ನೋದಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಉಂಡೆ ಮಾಡಿ ಕೊಡೋದ್ರಿಂದ ನನ್ನ ಮಗ ಅಂತೂ ಇದನ್ನ ತುಂಬ ಇಷ್ಟಪಟ್ಟು ತಿಂತಾ ಇದ್ದಾನೆ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಪುಷ್ಟಿಯಿಂದ ಮಾಡೋ ಉಂಡೆಗೆ ಮುಖ್ಯವಾಗಿ ನಮಗೆ ಪುಷ್ಟಿ ಬೇಕು. ತೆಂಗಿನ ತುರಿ, ತುಪ್ಪ, ಸ್ವೀಟಿಗೆ ಬೆಲ್ಲ, ಆಮೇಲೆ ಚಿಟಿಕೆ ಉಪ್ಪು. ನಾನಿಲ್ಲಿ 2 ಗ್ಲಾಸಷ್ಟು ಪುಷ್ಟಿ ಹಿಟ್ಟನ್ನ ತೊಗೋತಾ ಇದ್ದೀನಿ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಳಿ, ತುಂಬ ದಿನಗಳ ಕಾಲ ಇಡಕ್ಕೆ ಹೋಗ್ಬೇಡಿ. ಆದಷ್ಟು ಮನೆಯಲ್ಲಿ ಸುಲಭ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳಿ. ಇವಾಗ ನಾವು ಪುಷ್ಟಿ ಉಂಡೆ ಮಾಡೋದಕ್ಕೆ ಬೆಲ್ಲನ ಹಾಕ್ತಾ ಇದ್ದೀನಿ. ಇದರಲ್ಲಿ ನಾನು 2 ರೀತಿ ಬೆಲ್ಲನ ಉಪಯೋಗಿಸಿದ್ದೀನಿ. ಒಂದು ಅಂಗನವಾಡಿಯಲ್ಲಿ ಸಿಕ್ಕಿರುವ ಬೆಲ್ಲ ಮತ್ತು ನಾರ್ಮಲ್ ಬೆಲ್ಲ. ನಾರ್ಮಲ್ ಬೆಲ್ಲ ಏನಕ್ಕೆ ಹಾಕಿದ್ದೀನಿ ಅಂದರೆ ಅದು ಅಂಟು ಬರಬೇಕು. ನಮಗೆ ಅಂಗನವಾಡಿ ಬೆಲ್ಲದಲ್ಲಿ ಅಂಟು ಬರೋದಿಲ್ಲ, ಅದಕ್ಕೋಸ್ಕರ ನಾರ್ಮಲ್ ಬೆಲ್ಲನ ಆ್ಯಡ್ ಮಾಡಿದ್ದೀನಿ. ಈಗ ನೋಡು, ಕುದೀತದೆ, ಮೇಲೆ ಬಂತು. ಸರಿ ಆಯ್ತಾ ಕಂದ ಎಲ್ಲ? ಇಲ್ವಾ? ಇನ್ನೇನಾಗಬೇಕು? ಈಗ ಕೈ ಮುಟ್ಟಬೇಡ ಪಾತ್ರೆ. ನಿಮಗೆ ಯಾವ ಸೈಜಲ್ಲಿ ಬೇಕು ಉಂಡೆನ ರೆಡಿ ಮಾಡ್ಕೊಳ್ಳಿ. ನೋಡಿ, ಇದೆಲ್ಲೂ ಬ್ರೇಕ್ ಆಗ್ತಾ ಇಲ್ಲ, ಕರೆಕ್ಟಾಗಿ ಶೇಪ್ ಹೋಲ್ಡ್ ಮಾಡ್ತಾ ಇದೆ. ನೋಡಿ, ಈ ರೀತಿಯಾಗಿ ನಿಮಗೆ ಬೇಕಾಗಿರೋ ಸೈಜಲ್ಲಿ ಎಲ್ಲ ಉಂಡೆಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಈ ಪುಷ್ಟಿಯಿಂದ ಮಾಡಿರೋ ಉಂಡೆ. ಈ ಉಂಡೆ ಅಂತೂ ತುಂಬ ಸುಲಭ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಯಾವುದು ಬೇಕು? ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಈ ಪುಷ್ಟಿಯಿಂದ ಮಾಡೋ ಉಂಡೆನ ಹೇಗೆ ಮಾಡೋದು ಅಂತ ಕಂಪ್ಲೀಟಾಗಿ ಡೀಟೇಲ್ ವಿಡಿಯೋನ ನಾನು ಶ್ರಾವ್ಯಸ್ ಯೂನಿವರ್ಸ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಚೆಕ್ ಮಾಡಿ. ಈಸಿ ಮತ್ತು ಕ್ವಿಕ್ಕಾಗಿ ಮಾಡುವಂತಹ ಉಂಡೆ. ಹೇಗುಂಟು? ಇಷ್ಟ ಆಯ್ತಾ ನಿಂಗೆ? ಆಯ್ತು, ಇನ್ನೊಂದ್ಸಲ ಮಾಡ್ತೇನೆ. ಇದು ಖಾಲಿ ಆದಮೇಲೆ ಇನ್ನೊಂದ್ಸಲ ಮಾಡ್ತೇನೆ, ಆಯಿತಾ?